ಭೂಮಾಪನ ವ್ಯವಸ್ಥೆಗೆ ಸುಮಾರು 215 ವರ್ಷಗಳಿಗೂ ಅಧಿಕ ಇತಿಹಾಸ ಇರುವ ಭೂಮಾಪನ ಇಲಾಖೆಯ ಭೂದಾಖಲೆಗಳ ಸಂರಕ್ಷಣೆ ಹಾಗೂ ಅವುಗಳ ನಿರ್ವಹಣೆಯ ಪ್ರಸ್ತುತ ದಿನಗಳಲ್ಲಿಯೂ ಅತ್ಯಂತ ಮಹತ್ವವಾಗಿರುತ್ತದೆ. ಈ ದಾಖಲೆಗಳನ್ನಾಧರಿಸಿ ಸಾರ್ವಜನಿಕರ ಆಸ್ತಿಗಳಾದ ಗೋಮಾಳ, ಗುಂಡುತೋಪು, ಕೆರೆ, ಕುಂಟೆ, ಕಟ್ಟೆ, ಸಾರ್ವಜನಿಕ ರಸ್ತೆ, ರಾಜಕಾಲುವೆಗಳನ್ನು ಅಸ್ತಿತ್ವದಲ್ಲಿ ಉಳಿಸಿಕೊಳ್ಳಲು ಹಾಗೂ ವಿಶೇಷವಾಗಿ ಬೆಂಗಳೂರು ನಗರದಲ್ಲಿ ಭೂಗಳ್ಳರಿಂದ ಅರಣ್ಯ ಭೂಮಿ, ಸರ್ಕಾರದ ಭೂಮಿಗಳನ್ನು ವಶಕ್ಕೆ ಪಡೆಯುವಲ್ಲಿ ಭೂಮಾಪನ ಇಲಾಖೆ ಅಧಿಕಾರಿ ನೌಕರರ ಕಾರ್ಯ ಅತ್ಯಂತ ಶ್ಲಾಘನೀಯ. ಭೂಮಾಪನ, ಕಂದಾಯ ಹಾಗೂ ಗ್ರಾಮೀಣ ಅಭಿವೃದ್ಧಿ ಇಲಾಖೆಗಳು ಒಗ್ಗೂಡಿ ಹ್ಯಾಮ್ಲೆಟ್ ಗ್ರಾಮಗಳನ್ನು ಕಂದಾಯ ಗ್ರಾಮಗಳನ್ನೆಗೆ ಪರಿವರ್ತಿಸುವುದು, ವಿಸ್ತರಣೆಯಾಗಿರುವ ಮೂಲ ಗ್ರಾಮ ಠಾಣೆಗಳನ್ನು ಆಧುನಿಕ ಪದ್ಧತಿಯಂತೆ ಅಳತೆ ಮಾಡಿ ಹಕ್ಕು ದಾಖಲೆಗಳನ್ನು ನೀಡಿ ಗ್ರಾಮೀಣ ಜನತೆಗೆ ಮೂಲ ಸೌಕರ್ಯ ಕಲ್ಪಿಸುವ ಸರ್ಕಾರದ ಆಶಯದಂತೆ ಕಾರ್ಯೋನ್ಮುಖಲಾಗುವೆನೆಂದು ಭೂಮಾಪನ ಇಲಾಖೆಯು ಹೆಚ್ಚು ದಕ್ಷತೆಯಿಂದ ಕೆಲಸ ನಿರ್ವಹಿಸಿ ಜನರ ಪ್ರೀತಿಗೆ ಪಾತ್ರರಾಗಬೇಕೆಂದು ಹಾರೈಸುತ್ತೇನೆ. ಭೂಮಾಪನ ಕಾರ್ಯವು ತಾಂತ್ರಿಕ ನೈಪುಣ್ಯವುಳ್ಳ ಕಾರ್ಯವಾಗಿದ್ದು, ಇಂದಿನ ಆಧುನಿಕ ಸರ್ವೆ ಪದ್ಧತಿಗಳನ್ನು ಬಳಸಿಕೊಂಡು ಗುಣಾತ್ಮಕ ಹಾಗೂ ದೋಷರಹಿತ ಭೂದಾಖಲೆಗಳನ್ನು ತ್ವರಿತವಾಗಿ ಸಾರ್ವಜನಿಕರಿಗೆ ತಲುಪಿಸುವಂತಾಗಲಿ. ಭೂಮಾಪನ ಇಲಾಖೆಯ ಭೂದಾಖಲೆಗಳ ಸಂರಕ್ಷಣೆ ಹಾಗೂ ಅವುಗಳ ನಿರ್ವಹಣೆಯ ಪ್ರಸ್ತುತ ದಿನಗಳಲ್ಲಿಯೂ ಅತ್ಯಂತ ಮಹತ್ವವಾಗಿರುತ್ತದೆ. ಭೂಮಾಪನ ಕಾರ್ಯ ಮತ್ತು ಭೂದಾಖಲೆಗಳ ರೈತಾಪಿ ಜನರ ಜೀವನದಲ್ಲಿ ಹಾಸುಹೊಕ್ಕಾಗಿರುತ್ತದೆ. ಇತ್ತೀಚಿನ ದಿನಗಳಲ್ಲಿ ಭೂವ್ಯಾಜ್ಯಗಳು ಗಣನೀಯವಾಗಿ ಹೆಚ್ಚುತ್ತಿದ್ದು, ಇಲಾಖೆಯ ಆಧುನಿಕ ತಂತ್ರಜ್ಞಾನ ಹಾಗೂ ಉಪಕರಣಗಳನ್ನು ಬಳಸಿಕೊಂಡು ಕಾರ್ಯನಿರ್ವಹಿಸುವಂತಾಗಲಿ. ಗ್ರಾಮ ಠಾಣೆಗಳು ಈವರೆಗೂ ಅಳತೆಯಾಗದ ಕಾರಣ ನಿಖರವಾದ ಭೂ ದಾಖಲೆಗಳನ್ನು ಸೃಜಿಸಿ ಸಾರ್ವಜನಿಕರಿಗೆ ಹಕ್ಕು ದಾಖಲೆಗಳನ್ನು ವಿತರಿಸುವ ಅಗತ್ಯವಿರುತ್ತದೆ. ನಮ್ಮ ಇಲಾಖೆಯ ತಂತ್ರಾಂಶವನ್ನು ಭೂಮಾಪನ ಇಲಾಖೆಯ ಮೋಜಣಿ ಮತ್ತು UPOR ಕಂದಾಯ ಇಲಾಖೆಯ ಭೂಮಿ ನೋಂದಣಿ ಇಲಾಖೆಯು ಕಾವೇರಿ ತಂತ್ರಾಂಶಗಳು ಸಂಯೋಜಿತವಾಗಿ ಕಾರ್ಯನಿರ್ವಹಿಸಿ ಸಾರ್ವಜನಿಕ ಹಿತಾಸಕ್ತಿಯನ್ನು ಕಾಪಾಡುವಂತಾಗಲಿ. ಭಾರತ ದೇಶದಲ್ಲಿ ಪ್ರಪ್ರಥಮವಾಗಿ ಭೂಮಿಯ ಮೇಲ್ಮೈ ಲಕ್ಷಣಗಳನ್ನು ವೈಜ್ಞಾನಿಕವಾಗಿ ಅಳತೆ ಮಾಡಿ ಭೂ ದಾಖಲೆಗಳ ಸೃಜನೆ ಮಾಡುವ ಉದ್ದೇಶದಿಂದ ಭಾರತೀಯ ಭೂಮಾಪನ ಅಧಿಕಾರಿಗಳು ಬ್ರಿಟಿಷ್ ವಿಜ್ಞಾನಿಯಾದ ಕರ್ನಲ್ ವಿಲಿಯಂ ಲ್ಯಾಂಬರ್ಟನ್ ರವರ ನೇತೃತ್ವದಲ್ಲಿ ದಿ ಗ್ರೇಟ್ ಟ್ರಿಗ್ನಾಮೆಟಿಕಲ್ ಸರ್ವೆಯನ್ನು 1802 ಏಪ್ರಿಲ್ 10ರಂದು ಆರಂಭಿಸಲಾಯಿತು. ಇದರ ಸ್ಮರಣಾರ್ಥವಾಗಿ ಏಪ್ರಿಲ್ 10ರ ದಿವಸವನ್ನು ರಾಷ್ಟ್ರೀಯ ಭೂಮಾಪನ ದಿನವನ್ನಾಗಿ ಘೋಷಿಸಲಾಗಿದೆ. ಭೂಮಾಪನ ಇಲಾಖೆಯು 28ನೇ ರಾಷ್ಟ್ರೀಯ ಭೂಮಾಪನ ದಿನಾಚರಣೆಯನ್ನು ದಿನಾಂಕ 10/4/2017ರಂದು ಶಿವಮೊಗ್ಗದಲ್ಲಿ ಆಚರಿಸುತ್ತಿರುವುದು ಸಂತೋಷದಾಯಕವಾಗಿರುತ್ತದೆ.